ನೋಡಿ, ಇದನ್ನ 100 ಬಾರಿ ಹೇಳಿದ್ದೇನೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSP ಹಣ ಕೊಡ್ತಾ ಇರೋದು ಕೇವಲ ಕರ್ನಾಟಕ ಸರ್ಕಾರ ಅಲ್ಲ, ಇದು ಸ್ಪಷ್ಟ. ಯಾಕೆಂದ್ರೆ ಈ ರಾಷ್ಟ್ರದ ಎಲ್ಲಾ ಸರ್ಕಾರಗಳು ಕೊಡ್ತವೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಖರ್ಚು ಮಾಡಬೇಕು ಮಾಡ್ತವೆ. ಆದ್ರೆ ಒಂದು ಸದುದ್ದೇಶಕ್ಕಾಗಿ ಇದೇ ಸಿದ್ದರಾಮಯ್ಯನವರು, ಅವರಿಗೆ ನಾನು ಧನ್ಯವಾದಗಳು ಹೇಳಬೇಕು, ಒಂದು ಆಕ್ಟ್ ಅನ್ನು ತಂದ್ರು. ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಜಾರಿಯಲ್ಲಿರುವ ಒಂದು ಆಕ್ಟ್ ಅನ್ನ ಇಲ್ಲಿ ತಂದು ಏನು SCP TSP ಹಣ ಇದೆಯೋ ಅದು ದುರುಪಯೋಗ ಆಗಬಾರ್ದು, ಬೇರೆ ಬೇರೆ ಇಲಾಖೆಗಳಿಗೆ ಅಂದ್ರೆ ಅದನ್ನ ಬೇರೆ ಬೇರೆ ಕಾರ್ಯಗಳಿಗೆ ಅದನ್ನ ಬಳಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆಕ್ಟ್ ತಂದು ದಲಿತರ ಹಣ ದಲಿತರಿಗೇ ಖರ್ಚು ಮಾಡಬೇಕು, ಅವರ ಶ್ರೇಯೋಭಿವೃದ್ಧಿಗೆ ಅಂತ ಹೇಳ್ತಾರೆ. ಇಲ್ಲಿಯವರೆಗೂ ಸರಿ ಇದೆ. ಆದ್ರೆ ಪ್ರಶ್ನೆ ಇರೋದು SCP TSP ಹಣ ದಲಿತರ ಉದ್ಧಾರಕ್ಕೆ, ಅಸೆಟ್ ಕ್ರಿಯೇಷನ್ಗೆ ಮಾತ್ರ ಇರಬೇಕು. ನೀವೇನು ಗ್ಯಾರಂಟಿಗಳಿಗೆ ಅಂತೇಳಿ ಇವತ್ತು ಬಳಕೆ ಮಾಡ್ತಿದ್ದೀರಿ, ಅದು ನಿಮ್ಮ ಕಾನೂನು, ನಿಮ್ಮ ಆಕ್ಟಿನ ವಿರುದ್ಧವಾಗಿ ನೀವೇ ನಡ್ಕೊಳ್ತಾ ಇದ್ದೀರಿ. ನೀವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಅದು ಸರ್ವರಿಗೂ ಕೂಡ, ಅದರಲ್ಲಿ ದಲಿತರ ಪಾಲು ಇದೆ. ದಲಿತರಿಗೆ ನೀವು ಅದರಲ್ಲಿ ಪಾಲು ಕೊಡ್ತಾ ಇಲ್ಲ. ದಲಿತರ ಹಣ ದಲಿತರಿಗೆ ಅಂತ ವಂಚನೆ ಮಾಡಿ, ಮೋಸ ಮಾಡಿ, ಅವರನ್ನು ಒಪ್ಪಿಸಿ ನೀವು ಅವರಿಗೆ ಮೋಸ ಮಾಡ್ತಾ ಇದ್ದೀರಿ. ಇದು ಅನೇಕರಿಗೆ ಅರ್ಥ ಆಗಿಲ್ಲ. ಈಗ ಸಂಘಟನೆಗಳ ಮುಖಂಡರಿಗೂ ಕೂಡ ಅರ್ಥ ಆಗಿದೆ. ಅದರಿಂದಲೇ ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಅವರೆಲ್ಲರೂ ಸೇರಿದ್ದಾರೆ. ರಾಜ್ಯಾದ್ಯಂತ ಒಂದು ಹೋರಾಟ, ಜನಾಂದೋಲನ ಮಾಡಬೇಕು ಅಂತೇಳಿ ಅವರು ಹೊರಟಿದ್ದಾರೆ. ಆದ್ರಿಂದ ಈಗ ಅವರು ತೀರ್ಮಾನ ಮಾಡಿದ್ರು, ಸುಮಾರು 10 ಗ್ರೂಪ್ಗಳಾಗಿ, ತಂಡಗಳಾಗಿ ಅವರು ಇನ್ನೊಂದು ವಾರದೊಳಗಡೆ ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾರೆ, ಜನಾಂದೋಲನವನ್ನ ರೂಪಿಸ್ಲಿಕ್ಕೆ ಮಾಡ್ತಾರೆ. ಎಲ್ಲ ಆದ್ಮೇಲೆ ರಾಜ್ಯದ ಈ ನಗರದಲ್ಲಿ, ಬೆಂಗಳೂರಿನಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಸಮುದಾಯದ ಜನರನ್ನ ಸೇರಿಸಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಕೂಡ ಸುಮ್ಮನೆ ಇರೋದಿಲ್ಲ, ಕೋರ್ಟ್ಗೆ ಇದನ್ನ ಹಾಕಿ, ಯಾಕಂತಂದ್ರೆ ಆಕ್ಟ್ ವೈಲೇಷನ್ ಈ ಸರ್ಕಾರವೇ ಮಾಡಿದಾಗ ಸರ್ಕಾರವನ್ನೇ ತಂದು ಕಟಕಟೆಯಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಇವತ್ತು ಭಾರತೀಯ ಜನತಾ ಪಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ದಲಿತರಿಗಾಗಿರ್ತಕ್ಕಂಥ ಈ ಅನ್ಯಾಯವನ್ನ ನಾವು ಸರಿಪಡಿಸಬೇಕು, ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಿದ್ವಿ. ನಮ್ಮ ಜೊತೆಗೆ ಈಗ ಎಲ್ಲ ದಲಿತ ಮುಖಂಡರುಗಳು, ಸಂಘಟನೆಗಳು ಎಲ್ಲ ಸೇರ್ಕೊಂಡಿರೋದ್ರಿಂದ ಹೆಚ್ಚಿನ ಶಕ್ತಿ ಬಂದಿದೆ. ರಾಜ್ಯಾದ್ಯಂತ ನಮ್ಮ ಹೋರಾಟ ಹೀಗೆ ಕಾನೂನು ಹೌದು. ಯಾಕೆಂದ್ರೆ ಈಗ ಎಲ್ಲಿ ಆಗ್ತಿಲ್ವೋ ಅಲ್ಲಿ ನೀವು ಕಾನೂನು ಹೋರಾಟ ಮಾಡಕ್ ಬರಲ್ಲ, ಅಲ್ಲಿ ಕಟ್ಟಳೆ ಇಲ್ಲ, ಇದಕ್ಕೆ ಹೀಗೆ ಮಾಡ್ಬೇಕು ಅಂತ. ಅದರಿಂದಾಗಿ ನಡೆದು ಹೋಗ್ತಾ ಇದೆ. ಬಟ್ ನೀವೇ ಕಟ್ಟಳೆ ಮಾಡಿ ನೀವೇ ವೈಲೇಟ್ ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ತಪ್ಪಿನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ. ಈಗ ಮುಸ್ಲಿಮರಿಗೆ 4% ಬಿಲ್ ಅಲ್ಲಿ ತಿದ್ದುಪಡಿ ಆಗ್ಬೇಕು, ಆದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಒಳ ಮೀಸಲಾತಿ ಬಗ್ಗೆ ಒಂದು ಚಕಾರ ಎತ್ತಿಲ್ಲ, ಬಜೆಟ್ ನಲ್ಲಿ ಮಾಡ್ತೀವಿ ಅನ್ನುವಂತ ಘೋಷಣೆ ಕೂಡ ಮಾಡಲಿಲ್ಲ, ಮಾಡೋದು ಇಲ್ಲ ಇವರು. ಯಾಕೆಂತಂದ್ರೆ ನಿನ್ನೆ ಒಂದು 7 ಜನರನ್ನ ಬಂಧಿಸಿದ್ದಾರೆ. ಅವ್ರು ಏನ್ ಮಾಡಿದ್ದು? ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ಇಲ್ವಲ್ಲ. ಆದ್ರೆ ಅಂದವ್ರನ್ನೆಲ್ಲ ನೀವು ರಕ್ಷಣೆ ಮಾಡ್ಕೊಂಡು ಜೊತೆಲಿ ಇಟ್ಕೋತೀರಿ. ಅವ್ರು ಬಂದು ನಮ್ಗೆ ಕಷ್ಟ ಇದೆ, ನಮ್ಗೆ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸ್ಕೊಡಿ ಅಂತೇಳಿ ನಿಮ್ಮ ಗಮನ ಸೆಳೆಯಕ್ ಮಾಡಿದಾಗ ಅವ್ರನ್ನ ತಗೊಂಡೋಗಿ ಜೈಲಿಗಿಟ್ಟಿದ್ದೀರಿ ನೀವು. ಇವರು ಕೋರ್ಟ್ ಆದೇಶ ಬಂದರೂ ಕೂಡ ಇವರು ಏನೋ ಕೂಡ ಇವತ್ತಿನವರೆಗೆ ಕ್ರಮ ಜರುಗಿಸಿಲ್ಲ, ಕಂಡು ಇದನ್ನ ಹಿಂಗೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಿದ್ದಾರೆ. ಒಟ್ಟಿಗೆ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಅನ್ನೋದನ್ನ ಸ್ಪಷ್ಟವಾಗಿ ಈಗ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ನಾಯಕರುಗಳು ದಲಿತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರನ್ನೇ ಈಗ ಪ್ರೇರೇಪಣೆ ಮಾಡಿ ಸಿದ್ದರಾಮಯ್ಯನವರು ದಲಿತರನ್ನೇ ಎತ್ತು ಕಟ್ಟಿ ದಲಿತರನ್ನ ದಮನ ಮಾಡತಕ್ಕಂಥ ಕೆಲಸವನ್ನ ಅವ್ರ ಕೈಲೇ ಮಾಡಿಸ್ತಾ ಇದ್ದಾರೆ.